ಗೀತಾ ಜೊತೆ ಸಪೋರ್ಟಿವ್ ಆಗಿ ನಿಲ್ಬೇಕು ಕಣ್ರೆ. ಅವಳಿಗೆ ಇವತ್ತು ಸಿಕ್ಕಾಪಟ್ಟೆ ಹೂವಿನ ಆರ್ಡರ್ಸ್ ಇದೆ. ಸಹಾಯ ಮಾಡಕ್ಕೆ ಎಷ್ಟೇ ಮ್ಯಾನ್ ಪವರ್ ಇದ್ರೂ ಅದು ಸಾಕಾಗಲ್ಲ. ಬನ್ನಿ ಹೋಗೋಣ. ನೋಡ್ರಿ, ಗೀತಾ ಆಲ್ರೆಡಿ ಬಂದ್ಬಿಟ್ಟಿದ್ದಾಳೆ. ನಮಗೋಸ್ಕರ ಕಾಯ್ತಿದ್ದಾಳೆ ಪಾಪ. ಗೀತಾ, ನಾವ್ ಬಂದ್ವಿ. ನಾವೆಲ್ಲರೂ ನಿನ್ ಜೊತೆ ಬರ್ತೀವಿ. ಹೇಗೂ ನಿಂಗೆ 16 ಕಡೆ ಹೂ ಆರ್ಡರ್ ಇದೆ ಅಲ್ವಾ ಇವತ್ತು? ಮ್ಯಾನೇಜ್ ಮಾಡಕ್ಕೆ ಒಂದಷ್ಟು ಜನ ಬೇಕಾಗ್ತಾರೆ ತಾನೆ. ನಾವ್ ರೆಡಿ. ನೀನ್ ಕೆಲಸ ಹೇಳಿದ್ರೆ ಸಾಕು. ಹಲೋ ಗೀತಾ, ನೀನ್ ಈ ತರ ಮುಖ ಕಂಡು ಮಾಡ್ಕೊಳ್ಳೋದೇನ್ ಬೇಕಾಗಿಲ್ಲ. ಹಾಗಂತ ನಾವೇನ್ ಫ್ರೀಯಾಗಿ ಕೆಲಸ ಮಾಡ್ತೀವಿ ಅಂತ ಅನ್ಕೊಂಬೇಡ. ನಿನ್ ಸ್ವಾಭಿಮಾನ ಅಡ್ಡ ಬರುತ್ತೆ ಅಂತ ನಮ್ಗೆ ಗೊತ್ತು ಕಣೆ. ಕೆಲಸ ಎಲ್ಲ ಮುಗಿದ್ಮೇಲೆ ಬರೋ ದುಡ್ಡಲ್ಲಿ ನಮ್ಗೊಂದು ಚೂರು ಕೊಟ್ರಾಯ್ತು. ಇವಾಗ ಎಲ್ಲಿ, ಯಾವ ಏರಿಯಾ, ಎಲ್ಲಿ ಫಂಕ್ಷನು, ಎಲ್ಲಿ ಕೆಲಸ? ಯಾಕೆ ಗೀತಾ ಏನು ಮಾತಾಡ್ತಿಲ್ಲ? ಟೈಮ್ ಆಗುತ್ತೆ, ನಡಿಯೇ. ಮಾಡೋ ಕೆಲಸ ತಡ ಆದ್ರೆ ನಿನ್ಗೆ ಕೆಟ್ಟ ಹೆಸರು ಗೀತಾ. ನಡಿ ನಡಿ, ನಿನಗೆ ಸಿಕ್ಕಿರೋ ಆರ್ಡರ್ನ ಮಾಡಿ ಮುಗಿಸೋಣ. ನಿನ್ ಫೀಸ್ ದುಡ್ಡನ್ನ ಸಂಪಾದನೆ ಮಾಡೋಣ. ಎಲ್ಲ ಆರ್ಡರ್ಗಳು ಕ್ಯಾನ್ಸಲ್ ಆಗಿದೆ ಕಣ್ರೆ. ಏನು? ಹಾ, ನನ್ನ ಕೈಯಲ್ಲಿದ್ದ ಹೂವಿನ ಕೆಲಸ ನನ್ನ ಗಂಡನ ಮನೆಯವ್ರು ಕಿತ್ಕೊಂಡ್ಬಿಟ್ರು ಕಣ್ರೆ. ನಂಗೊಂದು ಮಳ ಹೂ ಕೂಡ ಸಿಗ್ಬಾರ್ದು ಅಂತ ಎಲ್ಲ ಹೂಗಳನ್ನ ಕೊಂಡ್ಕೊಂಡಿದ್ದಾರೆ. ಆರ್ಡರ್ಗಳನ್ನ ಬೇರೆಯವ್ರಿಗೆ ಒಪ್ಸಿದ್ದಾರೆ. ಒಟ್ನಲ್ಲಿ ನನಗೆ ಯಾವುದೇ ಕೆಲಸ ಸಿಗ್ಬಾರ್ದು ಅಂತ ನನ್ನ ದಾರಿಗಳನ್ನ ತಪ್ಪಿಸಿದ್ದಾರೆ. ಯಾರು? ವಿಜಯ್ ಮತ್ತೆ ಅವ್ರ ಅಮ್ಮ. ಹಾಗಾದ್ರೆ ನೀನು ಚಾಲೆಂಜ್ ಅಲ್ಲಿ ಸೋತ್ಬಿಟ್ಟೆ ಗೀತಾ. ಗೊತ್ತಿದ್ದು ನಿಂಗಿದು ಒಂದೇ ಕೆಲಸ, ಹೂ ಕಟ್ಟೋದು. ಸಂಪಾದನೆ ಮಾಡಕ್ ದಾರಿ ಇದ್ದಿದ್ದು ಅದೊಂದೇ ಕಣೆ. ಈಗ ಅದೇ ಮುಚ್ಚೋಗಿದೆ ಅಂದ್ಮೇಲೆ ಏನೇ ಮಾಡ್ತೀಯಾ? ಏನ್ ಮಾಡಕ್ಕಾಗುತ್ತೆ? ಗೆಲ್ಲೋರ್ ಮುಂದೆ ಚಪ್ಪಾಳೆ ತಟ್ಟಬೇಕು. ನಾ ಸೋತೆ ಅಂತ ಒಪ್ಕೋಬೇಕು. ನೀನ್ ಕಟ್ಟೋ ಫೀಸ್ಗೆ ನಿನ್ ಗಂಡನ ಮನೆಯವ್ರ ಮುಂದೆನೆ ಕೈ ಚಾಚಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾವ ದಾರಿ ಇದೆಯೇ ಸದ್ಯಕ್ಕೆ ಗೊತ್ತಿಲ್ಲ, ಆದ್ರೆ ಫೀಸ್ ಕಟ್ಟಕ್ಕಿರೋ ಟೈಮ್ ಇನ್ನೂ ಮುಗ್ದಿಲ್ಲ. ನಾವ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದ್ ಚೂರ್ ದುಡ್ಡು ಹಾಕ್ಬಿಟ್ರೆ? ಕಟ್ಟೋ ದುಡ್ಡು ನನ್ ದುಡಿತಾ ಆಗಿರ್ಬೇಕು. ಸಾಲ ಅನ್ಕೋ. ಅದನ್ನ ಮಾಡೋ ಆಗಿಲ್ಲ ಅಂತ ಮಾತಾಗಿದೆ. ಹಾಗಾದ್ರೆ ಇನ್ನೇನ್ ಮಾಡ್ತೀಯೇ? ದುಡಿತೀನಿ, ನನ್ ಫೀಸ್ ನಾನೇ ಕಟ್ಕೊಂತೀನಿ. ಅದಕ್ಕೊಂದ್ ದಾರಿ ಸಿಕ್ಕೇ ಸಿಕ್ಕುತ್ತೆ. ದಾರಿ ಬಂದಾಗಿದೆ, ಜಾರಿ ಬಿದ್ದಾಗಿದೆ, ಸೋಲು ನಿಂದಾಗಿದೆ, ಗೀತ ಪ್ಲಾನು ಗಾನು. Ready, 1, 2, 3, 4. ದಾರಿ ಬಂದಾಗಿದೆ. ನಿಲ್ಸಿ. ಯಾಕೆ ತೆಗಿವಾ? ಗೆದ್ವಿ ಅಂತ ರಿಲ್ಯಾಕ್ಸ್ ಆಗೋದಕ್ಕೆ ಹೋಗಬೇಡಿ. ಗೀತಾಗೆ ನಾಳೆ ಸಂಜೆ 4:15 ತನಕ ಟೈಮ್ ಇದೆ. ಟೈಮ್ ಇದೆ ತೆಗ್ಯವ್ವ, ಆದ್ರೆ ಕಟ್ಟಕ್ಕೆ ದುಡ್ಡೇಲಿದೆ? ಅದು ಬರೋಕ್ ದಾರಿನೇ ಇಲ್ವಲ್ಲ. ಸಂಪಾದಿಸೋ ದಾರಿನೇ ಸೀಲ್ ಡೌನ್ ಆಗಿದೆಯಲ್ಲ ತೆಗ್ಯವ್ವ. ಡೆಡ್ ಎಂಡ್ ಅಂತ ಗೊತ್ತಾದ್ಮೇಲೂ ಸಂಧಿ ಪಂದಿ ಹುಡುಕಿ ಪ್ರಯಾಣ ಮುಂದುವರಿಸೋ ಜಾತಿಯ ಗೀತಾ ಅದು. ಸೋಲನ್ನ ಅಷ್ಟು ಸುಲಭವಾಗಿ ಅವಳು ಒಪ್ಪೋದಿಲ್ಲ ಅಂತ ಪರೀಕ್ಷೆ ಫಲಿತಾಂಶದಲ್ಲಿ ಕಂಡಿದ್ದೀವಿ. ಸ್ಪೋರ್ಟ್ಸಲ್ಲೂ ನೋಡಿದ್ದೀವಿ. ಬ್ಯಾಂಕ್ನವರು ಮನೆ ಬಾಗಿಲಿಗೆ ಬೀಗ ಜಡ್ದಾಗ ಅವಳು ಹೋರಾಡಿ ಅದೇ ಬೀಗನ ತೆಗೆಸ್ದೋಳು ಅನ್ನೋದನ್ನ ಮರಿಬೇಡಿ. ಹಾಗಾದ್ರೆ ಈಗ ಹೋಗಿ ಬೇರೆ ಪ್ರಯತ್ನ ಮಾಡ್ತಾಳೆ ಅಂತೀಯಾ? ಮಾಡ್ತಾಳೋ ಬಿಡ್ತಾಳೋ, ಆದರೆ ಅವಕಾಶ ಇಲ್ಲದೆ ಇರೋ ಜಾಗದಲ್ಲಿ ಅವಕಾಶ ಹುಟ್ಟಿಸ್ಕೊಳ್ಳೋ ಜಾತಿಯವಳು ಆ ಗೀತಾ ಅನ್ನೋದನ್ನ ನಾವು ಮರಿಬಾರ್ದು. ಅಂದ್ರೆ ತಂಗ್ಯವ್ವ, ನೀನು ಹೇಳ್ತಿರೋದು ನಾಳೆ ಸಂಜೆ ತನಕ ಅವಳ ನಡೆಯನ್ನು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ಬೇಕು ಅಂತ. ನೋಡೋದ್ ಮಾತ್ರ ಅಲ್ಲ ಮಾಮ, ಅವಳು ಬೆನ್ನಿಂದನೇ ನಮ್ ಕಣ್ಣನ್ ಮೆತ್ತಿರ್ಬೇಕು. ನಡೆಯೋ ಅವಳ ಕಾಲಿಗೆ ಎದುರಾಗಿ ನಮ್ ತೊಡಕಿರ್ಬೇಕು. ಟೋಟಲ್ ಆಗಿ ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯೋಚನೆ ಮಾಡ್ಬೇಡಮ್ಮ, ಒಂದೇ ಒಂದು ಉಲ್ಕಡ್ಡಿನೂ ಅವಳ ಸಹಾಯಕ್ಕೆ ಬರಲ್ಲ. ಬರೋದಿಕ್ಕೆ ನನ್ ಕಣ್ಗಾವಲು ಬಿಡೋದಿಲ್ಲ. ಒಂದು ತಿಳ್ಕೊಳ್ಳಿ, ನಾವು ಅಡ್ಗಾಲ್ ಹಾಕಿ ಅವಳು ಬಿದ್ದರೆ ಅವಳು ಒಬ್ಳೇ ಬೀಳ್ತಾಳೆ. ನಾವು ಗೆಲ್ತೀವಿ, ನಾವು ಅಂದ್ಕೊಂಡಿದ್ದು ನಡೆಯುತ್ತೆ. ಅದೇ ಆಗೋದು.
ಅದೇ ಅವಳು ಗೆದ್ದು ನಮ್ಮ ಗೆಲುವಿಗೆ ಅಡ್ಗಾಲ್ ಹಾಕಿದ್ರೆ ಬೀಳೋದು ನಾವು 3. ಇಲ್ಲ ಅಮ್ಮ, ಅದು ಈ ಜನ್ಮದಲ್ಲಿ ಆಗದೆ ಇರೋದು. ಇದ್ದ ದಾರಿ ಮುಚ್ಚೋಯ್ತು ಅನ್ನೋ ಮಾತ್ರಕ್ಕೆ ನಡಿಗೆ ನಿಲ್ಬಾರ್ದು ಅಂತ ಎಲ್ಲೋ ಓದಿದ್ದೆ. ಪ್ರಯಾಣ ಉಸಿರಿರೋ ತನಕ ಇದೆ ಅಂದಮೇಲೆ ಪ್ರಾಣ ಇರೋ ತನಕ ಪ್ರಯಾಣನೂ ಇರಬೇಕು. ಪ್ರಯಾಣಕ್ಕೆ ದಾರಿನೂ ಇರಬೇಕು. ಆ ದಾರಿ ಯಾವುದು? ದಾರಿ ಯಾವುದು? ದೊಡ್ಡಣ್ಣ, ಆ ಕಾಂಟ್ರಾಕ್ಟರ್ ದೊಡ್ಡಣ್ಣ. ಹಾಂ ಗೀತಾ, ಹೇಳಮ್ಮ, ಎಲ್ಲಮ್ಮ ನೀನು ಇತ್ತೀಚೆಗೆ ಕಾಣಿಸ್ತಾನೆ ಇಲ್ಲ? ಹೂ ಕಟ್ಟ ಕೆಲಸ ಜೋರಾ? ಜೋರ್ ಚೂರು ಕಡಿಮೆ ಆಗಿದ್ದಕ್ಕೆ ನಿಮಗೆ ಕಾಲ್ ಮಾಡಿದ್ದು. ಅಂದರೆ ಯಾವುದಾದ್ರೂ ಅಡುಗೆ ಕೆಲಸ ಏನಾದರೂ ಇದೆಯಾ ಅಣ್ಣ? ನನ್ನ ಕಾಲೇಜ್ ಫೀಸ್ ಕಟ್ಟಬೇಕಾಗಿತ್ತು. ಒಂಚೂರು ಜಾಸ್ತಿ ದುಡ್ಡು ಬೇಕಾಗಿತ್ತು. ಹೌದಾ? ಒಂದು ನಿಮಿಷ ಇರು. ಏ ತಿರುಪಾಚಿ, ಆ ಬೆಳಕು ಆಶ್ರಮಕ್ಕೆ ಅಡುಗೆ ಮಾಡೋದಕ್ಕೆ ಮೇನ್ ಕುಕ್ ಬಂದಿದ್ದಾನಾ? ಇಲ್ಲಣ್ಣ, ಅವನಿಗೆ ಜ್ವರ ಅಂತೆ. 2 ನಿಮಿಷದ ಮುಂಚೆ ಫೋನ್ ಮಾಡಿದ. ಏಯ್ ತಿರುಪಾಚಿ, ಅವನಿಗೆ ಬೇಡ, ಬರೋದು ಬೇಡ ಅಂತ ಹೇಳ್ಬಿಡು. ಗೀತಾ, ನಿಜಕ್ಕೂ ನೀನು ಒಳ್ಳೆ ಟೈಮಿಗೆ ಫೋನ್ ಮಾಡ್ದಮ್ಮ. ಒಂದು ಅಡುಗೆ ಕಾಂಟ್ರಾಕ್ಟ್ ಇದೆ. ಒಂದು 2,000 ಮಕ್ಕಳಿಗೆ ಅಡುಗೆ ಮಾಡಬೇಕು. ನಿನ್ನ ಹತ್ರ ಜನ ಇದ್ದಾರೆ ತಾನೇ? ಅಣ್ಣ ಅಣ್ಣ, ನನ್ನ ಹತ್ರ ಜನ ಇದ್ದಾರಣ್ಣ. ನನ್ನ ಹೂಕುಟ್ಟ ಹೆಂಗಿಸರೆಲ್ಲ ಬರ್ತಾರೆ. ಹಾಗಾದರೆ ಎಲ್ಲರನ್ನೂ ಕರ್ಕೊಂಬಂದ್ಬಿಡು. ಸಂಜೆ ಹೊತ್ತಿಗೆ ಎಲ್ಲ ರೆಡಿ ಆಗಬೇಕು. 11 ಗಂಟೆ ಅಷ್ಟೊತ್ತಿಗೆ ಇಲ್ಲೇ ಇರಬೇಕಮ್ಮ ನೀನು. ಮೇಡಮ್ಮ, ಇವತ್ತು ನಾಳೆ ಕೆಲಸ ಇರುತ್ತೆ. ನಿನಗೆ ಒಂದು 40-45 ಸಾವಿರ ಸಿಗ್ಬೋದಮ್ಮ. ಅದು ಸ್ಪಾಟ್ ಸೆಟ್ಲ್ಮೆಂಟ್ ಅಮ್ಮ. ನಿಮ್ಮ ಪ್ಯಾಕಿಂಗ್ ಮುಗಿದ ತಕ್ಷಣ ನಿಮ್ಮ ಕೈಗೆ ದುಡ್ಡು ಸಿಕ್ಬಿಡುತ್ತೆ. ಅದಾಗುತ್ತಾ? ಕೇಳ್ತಿಲ್ಲ ದೊಡ್ಡಣ್ಣ, ಆ ದೇವ್ರೆ ವರ ಕೊಟ್ಟಂಗಾಯ್ತು. ನಮ್ಮೂರ್ನೆಲ್ಲ ಕರ್ಕೊಂಬಂದ್ಬಿಡ್ತೀನಿ. ನೋಡಮ್ಮ, ಅಡುಗೆ ಮಾಡೋದ್ರಿಂದ ಹಿಡಿದು ಪ್ಯಾಕ್ ಮಾಡೋವರೆಗೂ ನಿಂದೇ ಜವಾಬ್ದಾರಿ. ದೊಡ್ಡ ಕಾಂಟ್ರಾಕ್ಟ್ರಮ್ಮ, ಗೊತ್ತಿದೆಯಾ? ಬೇಗ ಬಂದ್ಬಿಡು. ಆಯ್ತು ದೊಡ್ಡಣ್ಣ, ನಾನು ಈಗಲೇ ಎಲ್ರೂ ಕರ್ಕೊಂಬಂದ್ಬಿಡ್ತೀನಿ. ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣ. ಬಾಳೊಂದು ಚದುರಂಗದಾಟೋ, ನನ್ನ ಕುದುರೆ ಸತ್ತಿತು. ಡಿಶುಮ್ ಹೋಗತ್ಲಾಗೆ. ಮಮ್ಮ, ಚೆಕ್ಕು ನೀನು ಸೋತೆ ಮಮ್ಮ. ಸೋಲ್ಬೇಕಾಗಿರೋದು ನಾನಲ್ಲೂ ಕಂದ, ಆ ಗೀತಾ. ನಿನ್ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಹೇಳಿದಾಳೆ. ನೀನು ನೋಡಿದ್ರೆ ನಿನ್ನ ಕಣ್ಣು ಇಲ್ಲೇ ಇದೆ. ಗೀತಾ ಮೇಲಿನ ಸೇಡೋ ನಾನು ಉಸಿರಿದ್ದಾಗ ಮಾಮೋ. ಬೇರೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಉಸಿರಾಟದ ಕಡೆ ಗಮನ ಕೊಡದೇ ಇದ್ರು ಉಸಿರಾಟದ ಕೆಲಸ ಅದು ಪಾಡಕ್ಕೆ ಅದು ಆಗ್ತಾ ಇರುತ್ತೆ ತಾನೆ? ಹಾಂ, ಕರೆಕ್ಟ್. ನನ್ನ ಸೇಡ್ ಹಾಗೆ. ನಾನು ಏನೇ ಮಾಡ್ತಿದ್ರೋ ಅದು ಮಾಡೋ ಕೆಲಸ ಮಾಡ್ತಾ ಇರುತ್ತೆ. ಸೋಲ್ಸೋ ಕ್ಯಾರೆಕ್ಟರ್ನ CC ಕ್ಯಾಮ್ರಾ ಥರ ಫಾಲೋ ಮಾಡ್ತಾನೆ ಇರುತ್ತೆ. ರಾಣಿ ತಪ್ಪಿಸಿಕೊಂಡಳು. ಪಾಪ ಆ ರಾಣಿ ಇಲ್ಲಿರೋ ಕುದುರೆನ ಗಮನಿಸೇ ಇಲ್ಲ. ರಾಣಿ ಬಿದ್ಲು, ರಾಣಿ ಹೋದ್ಲ, ಹೋಗ್ಲಿ. ಶತ್ರು ಎಲ್ಲಿ ನುಸುಳಿ ಎದ್ದು ಬಂದ್ರೋ ಹೋಗ್ಲೇಬೇಕಲ್ಲ ಮಮ್ಮ. ನಾನು ಹೊಡೆದೇ ಹೊಡಿತೀನಿ. ಹಾಂ, ಅಂದರೆ ನಿನ್ನ ಪಾಲಿಗೆ ಶತ್ರು ಈ ರಾಣಿ.
ಗೀತಾ. ಅಂದಮೇಲೆ ನೀನು ಆ ಗೀತಾನ ರಾಣಿ ಅಂತ ಒಪ್ಕೊಂಡ್ಬಿಟ್ಟೆ ಅಳಿಮಯ್ಯ. ಸೋತ್ ಬಿದ್ದೋಳು ಯಾವತ್ತೋ ರಾಣಿ ಆಗಕ್ ಸಾಧ್ಯ ಇಲ್ಲ ಮಾಮು. ನೀನು ಇಲ್ಲಿ ನಗ್ತಾ ಇದೆಯಪ್ಪ, ಆದರೆ ಅಲ್ಲಿ ಅವಳು ಅದೇನು ಮಾಡ್ತಿದ್ದಾಳೋ. ಶರಣ್ಯ, ವಿದ್ಯಾ, ಸಿಂಕು. ಗೀತಾ, ಈ ಪಾರ್ಟಿ ಜೋರಾಗಿ ಬರ್ತಿದ್ಯಾ? ಜೋರ್ ಬಿಟ್ಟಾಕೆ. ಗೀತಾ ಫುಲ್ ಖುಷಿಲಿದ್ಯಾ? 25,000 ಫೀಸು ಅಡ್ಜಸ್ಟ್ ಆಯ್ತಾ? ಅಡ್ಜಸ್ಟ್ ಆಗಿಲ್ಲ, ಆದ್ರೆ ಅದನ್ನ ದುಡ್ಡು ಸಂಪಾದಿಸೋ ದಾರಿ ಸಿಕ್ತು. ಹೇಗೆ? ನನಗೊಂದು ಅಡ್ಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಇವತ್ತು ನಾಳೆ 2 ದಿವಸ ಕೆಲಸ. ಅಡ್ಗೆ ಮಾಡೋದ್ರಿಂದ ಹಿಡಿದು ಪ್ಯಾಕ್ ಮಾಡಿ ಕೊಡೋವರೆಗೂ ನಂದೇ ಜವಾಬ್ದಾರಿ. ಕೆಲಸ ಮುಗಿದ ತಕ್ಷಣ ಪೇಮೆಂಟ್. ಅದ್ರಲ್ಲಿ ನೀನ್ ಫೀಸ್ ಕಟ್ಬೋದಾ? 100% ಕಟ್ಬೋದು. ಅದು ನನ್ನ ಜೊತೆ ದುಡಿಯೋರ್ಗೆ ಸಂಬಳ ಕೊಟ್ಟು ಮಿಕ್ಕಿರೋದೆಲ್ಲ ಮ್ಯಾನೇಜ್ ಆಗುತ್ತೆ. ಇದಕ್ಕೆಲ್ಲ ನಿಮ್ ಸಹಾಯ ಬೇಕು. ನೀವ್ ನನ್ನ ಜೊತೆ ಬರ್ತೀರಾ? ಅದನ್ ಬೇರೆ ಕೇಳ್ತಿಯಲ್ಲ ಗೀತಾ. ಹೂ ಕಟ್ಟೋ ಕೆಲ್ಸಕ್ಕೆ ನೀನ್ ಕೇಳ್ದೇನೆ ಓಡ್ ಬಂದಿರೋರು ನಾವು. ಇನ್ನ ಇದಕ್ ಬರ್ದೇ ಇರ್ತೀವಾ? ಆದ್ರೆ ಒಂದ್ ಡೌಟು ಗೀತಾ, ನೀನ್ ಹೂ ಕಟ್ಟೋ ಕೆಲ್ಸಕ್ಕೆ ಅಡ್ಡ ಬಂದವರು ನೀನ್ ಈ ಕೆಲ್ಸಕ್ಕೆ ಕಲ್ಲಾಕಲ್ವಾ? ಕಲ್ಲ ಹಾಕಕ್ಕೆ ನಾನ್ ಮಾಡೋ ಕೆಲಸ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಅಂದ್ರೆ ಅವ್ರಗಳಿಗೆ ನಾನು ಹೂ ಕಟ್ತೀನಿ, ಹೂವಿಂದ ಮಾತ್ರ ಸಂಪಾದನೆ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿದೆ. ನಾನ್ ಅಡ್ಗೆ ಕೆಲಸ ಮಾಡ್ತಿದ್ದವಳು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರು ಇದನ್ನ ಗೆಸ್ ಮಾಡಕ್ ಚಾನ್ಸೇ ಇಲ್ಲ. ನಡೀರೆ ಹೋಗೋಣ. ದೊಡ್ಡ ಆರ್ಡರ್ ಅಂತ್ಯಾ? ಸಹಾಯ ಮಾಡಕ್ಕೆ ಬರೀ 4 ಜನ ಸಾಕಾ? ಇನ್ನೂ 10-12 ಜನ ಬೇಕಾಗುತ್ತೆ. ಅದಕ್ಕೆಲ್ಲ ಮಾರ್ಕೆಟಲ್ಲಿ ಹೂ ಕಟ್ಟೋ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ಕಾಲ್ ಮಾಡಿದ್ದೀನಿ. ಅವ್ರುಗಳು ಬರ್ತಿದ್ದಾರೆ. ನಾಳೆ ಬೆಳಗ್ಗೆ ತನಕ ಕೆಲಸ ಇದೆ. ಮನೆಗೆ ಫೋನ್ ಮಾಡಿ ಹೇಳಿ. ಅದೆಲ್ಲ ನಾವು ನೋಡ್ಕೋತೀವಿ ಗೀತಾ, ನೀನ್ ನಡಿ. ಒಟ್ನಲ್ಲಿ ನೀನ್ ಇದ್ರಲ್ಲಿ ಗೆಲ್ಬೇಕು. ಅದಕ್ಕೇನ್ ಸಹಾಯ ಬೇಕಾದ್ರೂ ನಾವ್ ಮಾಡ್ತೀವಿ.